ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ತಮ್ಮೇಶ್ ಗೌಡರವರು ತಮ್ಮ ಹುಟ್ಟುಹಬ್ಬವನ್ನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬವನ್ನು ಸೇವೆ ಮಾಡುವ ಮೂಲಕ ಬಡವರಿಗೆ ಬೆಡ್ಶೀಟ್, ಶಾಲಾ ಮಕ್ಕಳಿಗೆ ನೋಟ್ಬುಕ್, ಆಟೋ ಚಾಲಕರಿಗೆ ಸಮವಸ್ತ್ರ, ಈ ರೀತಿ ಹಲವು ಸೇವೆಗಳನ್ನು ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಶುಭ ಸಂದರ್ಭದಲ್ಲಿ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮೇಶ್ ಗೌಡರವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಬೇಕು ಎಂದು ಶುಭ ಕೋರಿದರು. ತಮ್ಮೇಶ್ ಗೌಡರಿಗೆ ಆರ್ಥಿಕ ಶುಭಾಶಯಗಳು. ಇವತ್ತೇನು ಇಡೀ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮುಂದಿನ ಅಭ್ಯರ್ಥಿ ಆಗಬೇಕು ಅಂತೇಳಿ ಇಡೀ ಗ್ರಾಮಾಂತರದಿಂದ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ ಎಲ್ಲ ವಾರ್ಡ್ನಲ್ಲಿನೂ ಬಡೇನ ಒಂದು ವಿಶಿಷ್ಟ ರೀತಿಯಲ್ಲಿ ಎಲ್ಲ ಬಡವರಿಗೆ ರೊಗ್ಗನ್ನು ಕೊಡುವಂಥದ್ದು. ಇವತ್ತು ಚಳಿಗಾಲ ಏನು ಪ್ರಾರಂಭ ಆಗ್ತಾ ಇದೆ, ಭಾಳ ಆಷಾಢ ಗಾಳಿ ಇದರಲ್ಲಿ ಬೆಚ್ಚಗಿರಲಿ ವಯಸ್ಸಾದವರೆಲ್ಲನೂ ಅಂಥೇಳಿ ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಕಡೆ ರೊಗ್ಗುಗಳನ್ನು ವಿತರಣೆ ಮಾಡಿ ಅವ್ರಿಗೆ ಸಿಹಿಗಳನ್ನು ಕೊಡುವಂಥದ್ದು, ಕೇಕುಗಳು ಕೊಡುವಂಥದ್ದು. ಆಹಾರ ತುರಾಯಿಗಳೆಲ್ಲ ಮಾಡಬೇಡಿ, ಅದರ ಬದಲು ಬುಕ್ಸು ಯಾವುದಾದ್ರೂ ನೋಟ್ ಬುಕ್ಗಳೆಲ್ಲ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಉಪಯೋಗ ಒಂದು ಸಾಮಾಜಿಕ ಕಾಳಜಿ ಇರೋಂಥ ಒಬ್ಬ ವ್ಯಕ್ತಿ. ಅವರ ಆಲೋಚನೆಗಳು ಮುಂದೆ ಫಲ ಕೊಡಲಿ. ಮುಂದಿನ ದಿನಗಳಲ್ಲಿ ಅವರು MLA ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಒಳ್ಳೆಯ ಉತ್ತಮವಾದ ಗೆಲುವನ್ನು ಸಾಧಿಸಿ ಈ ಕ್ಷೇತ್ರಕ್ಕೆ ಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಪರವಾಗಿ ನನ್ನ ಭಾವನೆಯನ್ನು ಮೂಡಿಸ್ತಾ ಇದ್ದೀನಿ. ಸರ್, ಇವತ್ತು ಜುಲೈ 10 ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ನಮ್ಮ ತಮ್ಮೇಶ್ ಗೌಡ ಅವ್ರದ ಹುಟ್ಟುಹಬ್ಬ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ನಲ್ಲೂ ಎಲ್ಲ ಪಂಚಾಯಿತಿಯಲ್ಲೂ ಅದ್ದೂರಿಯಾಗಿ ನಮ್ಮ ತಮ್ಮೇಶ್ ಗೌಡರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಆದ್ದರಿಂದ ನಮ್ಮ ಕಿಂಡ್ಲು ವಾರ್ಡಲ್ಲಿ ಕೆಂಪೇಗೌಡ ನಗರ ಅಂತೇಳಿ ನೀವು ಬಂದಿರೋಂಥದ್ದು ವಾರ್ಡ್ ನಂಬರ್ 12ರಲ್ಲಿ ಕೇಕ್ ಕಟ್ ಮಾಡಿಸಿ ಒದಿಗೆ ವಿತರಣೆಯನ್ನು ಏರ್ಪಡಿಸ್ಕೊಂಡಿದ್ದೀವಿ. ಯಶಸ್ವಿಯಾಗಿ ಎಲ್ಲ ವಾರ್ಡ್ಗಳು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ MLA ಆಗಿ ನಮ್ಮ ಕ್ಷೇತ್ರದಲ್ಲಿ ಬರಲಿ ಅಂತೇಳಿ ಎಲ್ಲರ ಮೂಲಕ ನಾವು ದೇವರಲ್ಲಿ ಕೇಳ್ಕೊತೀವಿ ಸರ್. ಇಲ್ಲ, ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಇಂಥ ಯುವಕರು ಬರಬೇಕು, ಹೆಚ್ಚಿನ ಕಾಲ ಇವರು ಸೇವೆ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ಇಡೀ ಇವತ್ತು ಕ್ಷೇತ್ರ ವ್ಯಾಪ್ತಿ ಪ್ರತಿ ಶಾಲೆಗಳಿಗೋಗಿ ಅವ್ರನ್ನ ಅದ್ದೂರಿ ಆರಂಭಿಸ್ಕೊಳ್ಳಲಿಲ್ಲ. ಅವರ ಉದ್ದೇಶ ಏನಂದರೆ ಯಾವುದೇ ಆಹಾರ ತುರಾಯಿ ಬೇಕಾಗಿರಲಿಲ್ಲ. ಅವ್ರಿಗೆ ಶಾಲಾ ಮಕ್ಕಳಿಗೆ ಬುಕ್ಸು, ಬ್ಯಾಗ್ಸು, ಬೆಡ್ಶೀಟ್ಸು ಈ ಥರದ ಪ್ರತಿ ಬೂತ್ಗೆ ಹೋಗಿ ಪ್ರತಿ ವಾರ್ಡ್ಗೂ ಹೋಗಿ ಎಲ್ಲ ಸ್ಕೂಲ್ಗಳಿಗೂ ಬುಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಸ್ಕೂಲ್ಗಳಲ್ಲೂ ಇವರು ಬ್ಯಾಗ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಸ್ಕೂಲ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಸ್ಕೂಲ್ ಬಡವರಿಗೆ ಅನಾಥಾಶ್ರಮಗಳಿಗೆ ಕಂಬಳಿ ಅವೆಲ್ಲ ಇಶ್ಯೂ ಮಾಡಿದ್ದಾರೆ. ಈ ಥರ ಮೊದಲೇ ಅವರು ಘೋಷಣೆ ಮಾಡಿದ್ರು, ಯಾವುದೇ ಕಾರಣಕ್ಕೂ ಆಹಾರ ತುರಾಯಿ ತಂದು ವೇಸ್ಟ್ ಮಾಡೋದು ಬೇಡ, ಇದೇ ಬಡವ್ರಿಗೆ ತಗಲಿ ಅಂತ ನಮ್ಮ ಉದ್ದೇಶ. ಇನ್ನು ಮುಂದೆನೂ ನಾವು ಸಹ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಕೆಲಸಗಳು ಮಾಡ್ತಾ ಮುಂದೆನೂ ಸಹ ನಾವು ಈ ಕೆಲಸಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಬರೋ ವಿಧಾನಸಭಾ ಚುನಾವಣೆಗೆ ಏನಾದರೂ ಮಾಡಿ ನಾವು ಗೆದ್ದು ಇಂಥ ಸಾಹಸ ಕೆಲಸಗಳು ಮಾಡಬೇಕು. ಈಗಾಗಲೇ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕೆಲಸ ಗೊತ್ತಿರೋ ನಿಮಗೆ ಹದಗೆಟ್ಟು ಕೂತಿದೆ. ಯಾವುದೇ ಥರದ ಗುಂಡಿ ಮುಚ್ಚೋ ಕಾರ್ಯಗಳಾಗಲಿ ಯಾವ ಕೆಲಸಗಳು ಆಗ್ತಾಯಿಲ್ಲ. ಈ ಪಾಪ ಬಡ ಬೀದಿ ವ್ಯಾಪಾರಿಗಳು ಸಹ ಈಗ ಬೀದಿ ಪಾಲು ತಂದಿಟ್ಟಿದ್ದಾರೆ. ಅದಕ್ಕೆ ಮುಂಚಿತದಿಂದ ಕಂದಾಯ ಮಂತ್ರಿಗಳಾದಂಥ ನಮ್ಮ ಕೃಷ್ಣ ಬೈರೇಗೌಡ ಏನು ಮಾಡಿ ಗೊತ್ತಾ, ಇವತ್ತು ಒಂದು ಕಾಗದ ಪೇಪರ್ಗಳು ಕೂಡ ರಿಜಿಸ್ಟರ್ ಆಗ್ತಾ ಇಲ್ಲ, ಒಂದು ಮನೆಗೆ NOC ಸಿಗ್ತಾ ಇಲ್ಲ, ಒಂದು ಮನೆಗೆ KEB ತಗೋಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ. ಅದು ಮಾಡಿಟ್ಟು ಮತ್ತೆ ಏನು ಅವರು ಏನೋ ಇದೇ ಕಂಟಿನ್ಯೂ ಆಗ್ತೀನಿ ಖಾತಾ ಅಂದ್ಕೊಳ್ಳೋ ಉದ್ದೇಶದಿಂದ ಇದ್ದರು. ಇವತ್ತು ಆ ಖಾತಾ ಬಿಟ್ಟು ನಗರಾಭಿವೃದ್ಧಿಗೆ ಬಂದರು. ನಗರಾಭಿವೃದ್ಧಿ ಏನು ಅವ್ರಿಗೇನು ಮಹತ್ವದ ಸಾಧನೆ ಕೊಡಲಿಲ್ಲ. ಕಾಲು ಕಟ್ ಮಾಡಿದ್ರು, ತಲೆನ ಕಟ್ ಮಾಡಿ ಸೆಂಟ್ರಲ್ ಮಾತ್ರ ಸ್ವಲ್ಪ ಕೊಟ್ಟಿದ್ದಾರೆ. ಆ ಕೊಟ್ಟಂಥದನ್ನ ಆ ಬಡ ಬೀದಿ ವ್ಯಾಪಾರಿಗಳಿಗೆ ತಗೊಂಡೋಗಿ ಎಲ್ಲರನ್ನೂ ಬೀದಿಗೆ ಇಳಿತಾ ಇದ್ದಾರೆ. ಇವತ್ತು ನಮ್ಮ ಅಮೃತಹಳ್ಳಿಯಲ್ಲೇ ನೋಡೋದಾದರೆ ಎಂತೆಂಥ ಸಣ್ಣ ಪುಟ್ಟ ವ್ಯಾಪಾರಿಗಳು ಮಾಡ್ಕೊಂಡು ಏನೋ ಜೀವನ ಸಾಗಿಸ್ತಾ ಇದ್ರು, ಅವರೆಲ್ಲ ಬೀದಿ ಪಾಲು ಆಗ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಇದು ಮಾಡಬೇಕು. ಈಗ ನಮ್ಮ ಕಣ್ಣು ಮುಂದೆ ಇನ್ನೂ ಒಂದು ಆಗಿದೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರ 100 ಕೋಟಿ ರೂಪಾಯಿ ಜಾಗವನ್ನು ಅವರ ಶಿಷ್ಯಂದರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದು ಅವ್ರ ಕಣ್ಣು ಕಾಣ್ತಾ ಇರಲಿಲ್ವಾ? ಕಂದಾಯ ಮಂತ್ರಿಗಳು 3 ವರ್ಷ ಇದ್ರಲ್ಲ, ಅವ್ರ ಕಣ್ಣು ಕಾಣಲಿಲ್ವಾ? ನೋಡಲಿಲ್ವ ಇದನ್ನೆಲ್ಲ? ಆದರೂ ಸಹ ಮಾಡಿದ್ದಾರೆ ಅಂದರೆ ಇವರು ಸಾಹಸ ಅಂತ. ಅದನ್ನೆಲ್ಲ ನಾವು ಮುಂದೆ ಆದರೂ ಇದನ್ನೆಲ್ಲ ತಡೆಗಟ್ಟಿ
ಅವ್ರಿಗೆ ಇದನ್ನು ಮನೆ ಕಳಿಸೋಂಥ ಕೆಲಸನ ಮಾಡಬೇಕು. ಇವ್ರಿಗೆ ಇವತ್ತು ದೇವರು ಆರೋಗ್ಯ ಇನ್ನೂ ಶಕ್ತಿ ಕೊಟ್ಟು ಮಾಡಲಿ ಅಂತ ನಾನು ಆಶ್ವಾಸ. ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಮ್ಮ ಕೊಡಗೇಹಳ್ಳಿ ಚೇರ್ಮನ್ ಆದಂಥ ಮಾಜಿ ಚೇರ್ಮನ್ ಅವ್ರ ಮಗ ಚೇತನ್ ಅವರು ಮೊಮ್ಮಗ, ಮಾಜಿ ಚೇರ್ಮನ್ ಅವರು ಮೊಮ್ಮಗ ಚೇತನ್ ರವರು ವಶಪಡಿಸ್ಕೊಂಡಿದ್ದಾರೆ. ಎಲ್ಲಿ ಕಣ್ಣು ಮುಂದೆ ಕಾಣ್ತಾ ಇದೆ ಜಾಗ, ಎಲ್ಲಿ ಪ್ರತಿಯೊಬ್ಬರಿಗೂ ಅದು ರಾಷ್ಟ್ರಪತಿಗಳ ಜಾಗ ಅಂದ್ರೂ ಸಹ ಇದಾಗ್ತಾ ಇಲ್ಲ. ಪೇಪರ್ ಸಮೇತ ಬಿಟ್ಟಿದ್ದಾರೆ, ಆದರೂ ಅವರು ಇದು ಮಾಡ್ತಾ ಇಲ್ಲ. ಸರ್, ಈಗ GBA ಶುರುವಾದರೆ ಬ್ಯಾಟರಾಯನಪುರದಲ್ಲಿ BJP ಯಾವ ಥರ ಸ್ಟ್ರಾಂಗ್? 14 ಗೆಲ್ತೀರಿ, ಅದು ಶತಸಿದ್ಧ. ಅದರಲ್ಲೂ ಈಗ ನೋಡಿ, ಇದು ಈ SRA ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಹ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕೆ ಹೊರಟಿದ್ದಾರೆ. ಎಲ್ಲೆಲ್ಲ ಗ್ಯಾಂಗ್ ಕಟ್ಕೊಂಡು ಮಾಡೋದು, ಅಲ್ಲೆಲ್ಲರೂ ಮನೆಗಳಲ್ಲಿ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ತಡಿತಾ ಇದ್ದೀರಿ. ಅಲ್ಲಲ್ಲಿ ನಾವು ತಡೆದು ನಮ್ಗೇನು ನಮ್ಗೆ ಅನುಕೂಲತೆ ಬೇಡ, ದೇಶಕ್ಕೆ ಒಳ್ಳೇದಾಗಬೇಕು. 2002ರಿಂದ ಆಗಿದೆ ಎಸ್ ಇವತ್ತು ಆಗ್ತಾ ಇದೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ನಮ್ಮ ಉದ್ದೇಶ ಅಷ್ಟೇ. ಇದೇನು ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಇವತ್ತಿನ ಜನನೆಲ್ಲ ನೋಡಿದ್ರು ಕೂಡ, ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದ್ರು ಕೂಡ ಮುಂದಿನ ದಿನಗಳಲ್ಲಿ BJP ಬರೋದು 100ಕ್ಕೆ 100 ಸಿದ್ಧ. ಒಳ್ಳೆಯ ಅವಕಾಶ ಇದೆ. ಎಲ್ಲರೂ ಕೂಡ ಕಷ್ಟಪಟ್ಟು ಗೆಲ್ಲಿಸ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಸಂಘಟನೆ ನಡೆದ್ರು BJP ಹೌದು ಇತ್ತು. ಆವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿನೇ ಬೇರೆ ಆಗಿದೆ. ಆದರೆ ಈಗ ಒಳ್ಳೆಯ ಅವಕಾಶ ಇದೆ, ಎಲ್ಲ ಮಾಡಬೇಕು. 2028ಕ್ಕೆ BJP ಆರೇ ಆರಬೇಕಲ್ವ, ಗೊತ್ತಲ್ವ? ಆರೇ ಆರುತ್ತೆ. ರೈಟ್ ಬ್ರದರ್. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಇವತ್ತು ಈ ಭಾಗದ ಒಬ್ಬ ಧೀಮಂತ ನಾಯಕ ತಮ್ಮೇಶ್ ಗೌಡರು ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರನ್ನು ಅಭಿಮಾನದಿಂದ ಇಲ್ಲಿವರೆಗೂ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವ್ರು ಅಂದ್ಕೊಂಡಂಥ ಆಸೆ ಈಡೇರಲಿ, ಅವರು ಉತ್ತುಂಗಕ್ಕೇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಶ್ರೀಯುತ ತಮ್ಮೇಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ಎಲ್ಲ ಬ್ಯಾಟರಾಯನಪುರ ಕ್ಷೇತ್ರದಿಂದ ಎಲ್ಲ ಕಾರ್ಯಕರ್ತರು ಅತಿ ಸಂತೋಷದಿಂದ ಈ ದಿನ ಸ್ವಯಂ ಪ್ರೇರಿತರಾಗಿ ವಿಭಿನ್ನವಾಗಿ, ಅವರಿಗೆ ಯಾವುದೇ ಆರ ತುರಾಯಿಗಳಿಲ್ಲದೆ ವಿಭಿನ್ನವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸಹಾಯ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಜನಗಳ ಕಾರ್ಯಕರ್ತರಿಗಾಗಿ ಮೀಸಲಿಟ್ಟು ಈ ದಿನ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರ ಮಧ್ಯದಲ್ಲಿ, ಗ್ರಾಮಗಳ ಮಧ್ಯದಲ್ಲಿ, ಸಾಮಾನ್ಯ ಜನ ಸಂಪರ್ಕದಲ್ಲಿ, ಸರ್ಕಾರಿ ಶಾಲೆ ಮಕ್ಕಳ ಸಂಪರ್ಕದಲ್ಲಿ ಈ ದಿನ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ತಿಳಿಸಿದ ಹಾಗೆ ಯಾರನ್ನೂ ಒಂದು ಬೊಕ್ಕೆ ಆಗಲಿ ಈ ಥರ ಯಾವುದೇ ರೀತಿ ಸನ್ಮಾನ ಮಾಡಬಾರ್ದು. ಈ ದಿನ ಎಲ್ಲರೂ ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ಕೊಡುವುದಾಗಲಿ, ಬಟ್ಟೆ ಕೊಡುವುದಾಗಲಿ, ಸಿಹಿ ಹಂಚುವುದ ಮುಖಾಂತರ ಈ ದಿನ ನಾಯಕರಾದ ತಮ್ಮೇಶ್ ಗೌಡರು ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದಾರೆ. ಭಗವಂತ ಅವರಿಗೆ ಆಯುಷ, ಆರೋಗ್ಯ, ಐಶ್ವರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಅವರು MLA ಆಗಲಿ, ನಮ್ಮ ಭಾಗದ ಬ್ಯಾಟರಾಯನಪುರ ಕ್ಷೇತ್ರವನ್ನು ಅತಿ ಚೆನ್ನಾಗಿ ಅಭಿವೃದ್ಧಿಪಡಿಸಲಿ ಅಂತೇಳಿ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. T-shirt ಮೂಲಕ ಅವ್ರಿಗೆ ಒಂದು ಹುಟ್ಟುಹಬ್ಬದ ಅದು ನಾವು ಸಂಪಿಗೆಹಳ್ಳಿ ವಾರ್ಡಿಂದ ಬಂದಿದ್ದೀವಿ. ಸಂಪಿಗೆಹಳ್ಳಿಯಲ್ಲಿ ವಾರ್ಡಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದು ಈ ತಮ್ಮೇಶ್ ಗೌಡರ ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಅವರು ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದಾರೆ ಸರ್. ಇವತ್ತು ತಮ್ಮೇಶ್ ಗೌಡರು ಹುಟ್ಟುಹಬ್ಬ ಒಂದು ಸೇವೆ ಮಾಡುವ ಮೂಲಕ ಅವರು ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಈ ಶುಭ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಯುತ ತಮ್ಮೇಶ್ ಗೌಡರು ಅವರಿಗೆ ಮೊದಲನೇದಾಗಿ ನಾವೆಲ್ಲ ವಿದ್ಯಾರಣ್ಯಪುರ ವಾರ್ಡ್ನ ಎಲ್ಲ ಕಾರ್ಯಕರ್ತರು, ನಾಯಕರು ಮತ್ತು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇದ್ದೀವಿ. ಸೊ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಜನಪರವಾದಂಥ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ. ಸೋತರೂ ಅವರು ಯಾವುದೇ ರೀತಿ ಮನೆ ನಿಲ್ಲದೆ ಅವರು ಹೊರಗಡೆ ಜನಸೇವೆಗಳನ್ನು ಮಾಡ್ತಾ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾ, ಒಳ್ಳೆಯ ಒಂದು ಅಧಿಕಾರವನ್ನು ಕೊಡುವ ನಿಟ್ಟಿನಲ್ಲಿ ಜನರಿಗೆ ಒಳ್ಳೆಯ ಒಂದು ನಾಯಕನಾಗಿ ಇವತ್ತು ಕೆಲಸ ಮಾಡ್ತಾ ಬಂದಿದ್ದಾರೆ. ಅಂತಹ ವ್ಯಕ್ತಿಗೆ ಭಗವಂತ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಮುಂದೆ ಅವರೂ ಸಹ MLA ಆಗಬೇಕು, ಒಳ್ಳೊಳ್ಳೆ ಜನಪರ ಸೇವೆಗಳನ್ನು ಮಾಡಲಿ, ಆ ದೇವರು ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಯಾಕೆಂದರೆ ನೀವು ನೋಡಿದ್ದೀರಾ BBMP ಇದ್ದಾಗ ನಾವು ನಮ್ಮ ಆಡಳಿತದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ವಿ ಅಂತ. ಅದೇ ನಿಟ್ಟಿನಲ್ಲಿ ಇವತ್ತು ಅವರೂ ಸಹ ಕೈ ಜೋಡಿಸ್ಕೊಂಡು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ನಮ್ಮ ಕಾರ್ಯಕರ್ತರು ಅವರಿಗೆ ಜೊತೆಯಾಗಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾ ಅವ್ರಿಗೆ ಇನ್ನಷ್ಟು ಬೆಳವಣಿಗೆ ಕೊಡಲಿ ಅಂತ ನಾವೆಲ್ಲರೂ ಸಹ ಆಶಿಸ್ತೀವಿ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಸಂಘಟನೆ ಮಾಡಿದ್ರು ಯಾಕೋ ಬ್ಯಾಟರಾಯನಪುರದಲ್ಲಿ BJP ಬಾವುಟ ಬರ್ತಾ ಇಲ್ಲ? ಅದೆಲ್ಲ ಆ ಥರ ಎಲ್ಲ ಏನಿಲ್ಲ, ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದೀವಿ. ಜನಪರವಾದಂಥ ಕೆಲಸ ಮಾಡಿದ್ರೆ ಜನ
ಮೆಚ್ಚುಗೆಯನ್ನು ಕೊಡ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ತೊಂದರೆ ಏನಿಲ್ಲ, ಸಂಘಟನೆಯಲ್ಲಿ ತೊಂದರೆ ಏನಿಲ್ಲ. 2028 ವಿಧಾನಸಭೆಯಲ್ಲಿ ಬಿಜೆಪಿ ಬಾವುಟ ಹಾರುತ್ತೆ, ಖಂಡಿತ ಹಾರುತ್ತೆ. 2028ರಲ್ಲಿ ನಮ್ಮ BJP ಬಾವುಟ ಖಂಡಿತ ಹಾರುತ್ತೆ. ಮೋದಿಯವ್ರಿಗೂ ಜಯ ಸಿಗುತ್ತೆ, ನಮ್ಮ ಬ್ಯಾಟರಾಂಪುರಕ್ಕೂ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಲ್ಲೂ ಇದೆ.